ಅಮೆರಿಕ ಮತ್ತು ಚೀನಾದ ನಡುವೆ ನಡೆಯುತ್ತಿರುವಂತಹ ಸಂಘರ್ಷದ ನೇರ ಹೊಡೆತ ಭಾರತದ ಮೇಲೆ ಬಿದ್ದಿದೆ. ಅಮೆರಿಕ ಚೀನಾ ಸಂಘರ್ಷ ಭಾರತದ ಮೇಲೆ ಹೊಡೆತ. ಅಪರೂಪದ ಖನಿಜ ಅಯಸ್ಕಾಂತದ ರಫ್ತಿನ ಮೇಲೆ ಚೀನಾ ಈಗ ನಿರ್ಬಂಧವನ್ನ ಹೇರಿದೆ. ಈ ನಿರ್ಬಂಧ ನೇರವಾಗಿ ಭಾರತದ ಆಟೋಮೊಬೈಲ್ ಕಂಪನಿಗಳ ಮೇಲೆ ಭಾರಿ ಪರಿಣಾಮವನ್ನ ಬಿದ್ದಿದೆ. ಒಂದು ವೇಳೆ ಚೀನಾ ಈ ನಿರ್ಬಂಧವನ್ನ ತೆಗೆದು ಹಾಕದೆ ಹೋದರೆ ಭಾರತದಲ್ಲಿ ಕಾರು, ಆಟೋ, ಬೈಕುಗಳ ಉತ್ಪಾದನೆಯ ಸ್ಥಗಿತದ ಆತಂಕ. ಏಪ್ರಿಲ್ನಲ್ಲಿ ಚೀನಾ ಮೇಲೆ ಅಮೆರಿಕ ಪ್ರತಿಸುಂಕವನ್ನು ವಿಧಿಸಿತ್ತು. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಯಾರೆಲ್ಲ ಸುಂಕಗಳನ್ನು ಜಾಸ್ತಿ ಹಾಕ್ತಾ ಇದ್ರು ಅಮೆರಿಕದ ಉತ್ಪನ್ನಗಳ ಮೇಲೆ, ಆ ರಾಷ್ಟ್ರಗಳ ಮೇಲೆ ಪ್ರತಿಸುಂಕವನ್ನು ವಿಧಿಸಿದ್ರು. ಆ ಪ್ರತಿಸುಂಕಕ್ಕೆ ತಿರುಗೇಟನ್ನು ಕೊಡ್ತು ಚೀನಾ. ಆಟೋಮೊಬೈಲ್ ಉತ್ಪಾದನೆಗೆ ಬೇಕಾಗುವಂತ ಅಪರೂಪದ ಖನಿಜಗಳ ರಫ್ತಿಗೆ ಚೀನಾ ನಿರ್ಬಂಧವನ್ನ ಹೇರ್ತು. ಚೀನಾದಿಂದ ಈ ಅಪರೂಪದ ಖನಿಜಗಳ ಆಮದಿಗೆ ಈಗ ಷರತ್ತುಗಳ ಪಾಲನೆ ಅನಿವಾರ್ಯ. ಈ ನಿರ್ಬಂಧದ ಕಾರಣದಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಈಗ ಕೊರತೆ ಉಂಟಾಗಿದೆ ಇದು. ಹೀಗಾಗಿ ಜೊತೆಗೆ ಷರತ್ತುಗಳನ್ನು ಕೂಡ ಹಾಕಿದೆ. ಏನು ಷರತ್ತು ಅಂತ ಹೇಳಿದ್ರೆ ಎರಡು ಪ್ರಮುಖ ಷರತ್ತುಗಳು ಚೀನಾ ಹಾಕಿರುವಂಥದ್ದು. ಒಂದು, ನೀವು ನಮ್ಮಿಂದ ಆಮದು ಮಾಡಿಕೊಳ್ಳುವಂತಹ ಈ ಖನಿಜವನ್ನ ಮಿಲಿಟರಿ ಉತ್ಪನ್ನಗಳು ಅಥವಾ ಮಿಲಿಟರಿ ಉಪಕರಣಗಳ ತಯಾರಿಕೆಯಲ್ಲಿ ಬಳಸಬಾರದು. ಜೊತೆಗೆ ನೀವು ಆಮದು ಮಾಡಿಕೊಂಡು ಅಮೆರಿಕಕ್ಕೆ ರಫ್ತು ಮಾಡಬಾರ್ದು ಅಂತೇಳಿ ರೀರೂಟ್ ಮಾಡುವಂಥದ್ದು, ಅದನ್ನ ಮಾಡಬಾರ್ದು ಎನ್ನುವಂತಹ ನಿರ್ಬಂಧವನ್ನ ಈಗ ಚೀನಾ ವಿಧಿಸಿದೆ. ಈ ನಿರ್ಬಂಧವನ್ನ ಪಾಲನೆ ಮಾಡದೆ ಹೋದ್ರೆ ನಾವು ನಿಮಗೆ ಖನಿಜವನ್ನ ರಫ್ತು ಮಾಡಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಚೀನಾ ಕೊಟ್ಟಿದೆ. ಹೀಗಾಗಿ ಈಗ ಹೊಸ ಕಂಡೀಷನ್ ಚೀನಾ ಹಾಕಿರುವಂಥದ್ದು. ಹೀಗಾಗಿ ಚೀನಾದಿಂದ ಈ ಅಯಸ್ಕಾಂತದ ರಫ್ತಿಗೆ, ಮ್ಯಾಗ್ನೆಟ್ನ ರಫ್ತಿಗೆ ಆಮದಿಗೆ ಈಗ ಚೀನಾಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಭಾರತದ ಸುಮಾರು 30 ಕಂಪನಿಗಳು ಅರ್ಜಿಯನ್ನು ಸಲ್ಲಿಸಿವೆ. ಆ ಕಂಪನಿಗಳು ಅರ್ಜಿ ಸಲ್ಲಿಸಿವೆ ಅಷ್ಟೇ, ಇನ್ನೂ ಅದನ್ನ ಚೀನಾ ಕ್ಲಿಯರ್ ಮಾಡಿಲ್ಲ. ಸೊ ಇದು ದೊಡ್ಡ ಹೊಡೆತ ಭಾರತದ ಮೇಲೆ. ಹೇಗೆ ರಾಜತಾಂತ್ರಿಕ ಸಂಘರ್ಷಗಳು ಹೇಗೆ ಇಂಟರ್ಲಿಂಕ್ಡ್ ಆಗಿರ್ತವೆ ಎನ್ನುವುದಕ್ಕೆ ಇದು ಉದಾಹರಣೆ. ಆದರೆ ಯಾವುದೇ ಭಾರತದ ಕಂಪನಿಯ ಅರ್ಜಿಯನ್ನು ಇನ್ನೂ ಕೂಡ ಚೀನಾ ಸ್ವೀಕರಿಸಿಲ್ಲ. ಮಾಹಿತಿಗಳ ಪ್ರಕಾರ ಏಪ್ರಿಲ್ಗೆ ಹೋಲಿಸಿದ್ರೆ 51% ಆಮದು ಇಳಿಕೆಯಾಗಿದೆ, ಅಯಸ್ಕಾಂತದ ಆಮದು ಭಾರತಕ್ಕೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಆಟೋಮೊಬೈಲ್ ಸೆಕ್ಟರ್ನ ಕಂಪನಿಗಳಿದಾವಲ್ಲ, ಇವುಗಳ ಒಕ್ಕೂಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆ. ದಯವಿಟ್ಟು ನೀವು ಮಧ್ಯ ಪ್ರವೇಶವನ್ನು ಮಾಡಿ ಇದನ್ನು ಬಗೆಹರಿಸಬೇಕು ಅಂತೇಳಿ. ಕಾರಣ, ಈ ನಿರ್ಬಂಧವನ್ನು ಹೇರಿದ ಬಳಿಕ ಈ ಅಮೆರಿಕ ಚೀನಾ ಸಂಘರ್ಷದ ಮೇಲೆ ಚೀನಾ ಏನು ಈ ಮ್ಯಾಗ್ನೆಟ್ ರಫ್ತಿನ ಮೇಲೆ ನಿರ್ಬಂಧವನ್ನು ಹೇರ್ತು, ಅದಾದ ಬಳಿಕ ಏಪ್ರಿಲ್ 9ನೇ ತಾರೀಕಿನಿಂದ ಚೀನಾದಿಂದ ಆ ಮ್ಯಾಗ್ನೆಟ್ ಯಾವ ದೇಶಗಳಿಗೂ ಕೂಡ ರಫ್ತಾಗಿಲ್ಲ. ಸೊ ದೊಡ್ಡ ಹೊಡೆತ ವೆರಿ ಇಂಪಾರ್ಟೆಂಟ್ ಇದು. ಮೇಲ್ನೋಟಕ್ಕೆ ರಾಹುಲ್ ಬಜಾಜ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಮೇಲ್ನೋಟಕ್ಕೆ ಸಣ್ಣದು ಅಂತೇಳಿ ಅನಿಸ್ತಾ ಇದೆ, ಬಟ್ ಅದಿಲ್ಲದೆ ಯಾವ ಕಾರನ್ನಾಗಲಿ, ಯಾವ ಬೈಕನ್ನಾಗಲಿ, ಯಾವ ಆಟೋವನ್ನಾಗಲಿ ಕೂಡ ಎಕ್ಸ್ಪೆಷಲಿ ಎಲೆಕ್ಟ್ರಿಕ್ ಉತ್ಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮೇ ತಿಂಗಳ ಅಂತ್ಯದವರೆಗೆ, ಮೇ ತಿಂಗಳು ಅಂದರೆ ಇವತ್ತು 30ನೇ ತಾರೀಕು, ಇನ್ನೊಂದು 1-2 ದಿವಸ ಬರ್ಬೋದು ಈಗಿರುವಂತಹ ಸ್ಟಾಕು. ಹೊಸದಾಗಿ ಏನಾದರೂ ರಫ್ತು ಆಗದೇ ಇದ್ದರೆ ಚೀನಾದಿಂದ ಇಡೀ ಉತ್ಪಾದನೆ ನಿಂತು ಹೋಗಿಬಿಡುತ್ತೆ, ಆಟೋಮೊಬೈಲ್ ಉತ್ಪಾದನೆ ನಿಂತು ಹೋಗಿಬಿಡುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚೀನಾದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂಥ ಖನಿಜ ಅದು. ಇಡೀ ವಿಶ್ವಕ್ಕೆ ಬಿಗ್ ಸಪ್ಲೈಯರ್ ಚೀನಾ. ಸೊ ಒಂದು ವೇಳೆ ಚೀನಾ ಆ ನಿರ್ಬಂಧವನ್ನು ತೆಗೆದು ಹಾಕದೆ ಹೋದರೆ ಹೊಡೆತವನ್ನು ಬೀಳುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಮೇಲೆ ಸಾಕಷ್ಟು ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ನಮ್ಮ ಅಂಕಿಅಂಶಗಳನ್ನು ತೆಗೆದು ನೋಡಿದ್ರೆ ಈ ದೇಶದಲ್ಲಿ ಮಾರಾಟ ಆಗ್ತಾ ಇರುವಂತಹ 50% 3 ವೀಲರ್ಸ್, ಶೇಕಡ 50% 3 ವೀಲರ್ಸ್ ಅದು ಇವಿ, ಶೇಕಡ 5% 2 ವೀಲರ್ಸ್ ಅದು ಇವಿ, ಶೇಕಡ 2% ಕಾರುಗಳು ಅದು ಕೂಡ ಇವಿ. ಅಂದರೆ ನಾವು ಇವಿಯ ಕಡೆಗೆ ಶಿಫ್ಟ್ ಆಗ್ತಾ ಇದ್ದೀವಿ.
EVಯ ಕಡೆಗೆ ಶಿಫ್ಟ್ ಆಗ್ತಾ ಇರುವ ಹೊತ್ತಲ್ಲಿ ನಮಗೆ ದೊಡ್ಡ ಚಾಲೆಂಜ್ ಈಗ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ ಚೀನಾದ ಈ ನಿರ್ಬಂಧ. ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ 2013 ಮತ್ತು 2024 ಅವಧಿಯಲ್ಲಿ 11 ವರ್ಷಗಳ ಅವಧಿಯಲ್ಲಿ ಚೀನಾದಿಂದ ನಾವು ಮ್ಯಾಗ್ನೆಟ್ ಆಮದಿನ ಪ್ರಮಾಣ 82.29% ಏರಿಕೆಯಾಗಿದೆ. ನಾವು ಡಿಪೆಂಡ್ ಆಗಿದ್ದೀವಿ ಚೀನಾದ ಮೇಲೆ. ಇವೆಲ್ಲವೂ ಕೂಡ ರಿಯಾಲಿಟಿಗಳು, ಇವೆಲ್ಲವೂ ಕೂಡ. ಇನ್ನು ಯುರೋಪ್, ಮತ್ತೊಂದು ಪ್ರಮುಖ ಹಲವು ರಾಷ್ಟ್ರಗಳ ಒಕ್ಕೂಟ ಯುರೋಪ್, ಅದು ಕೂಡ ಡಿಪೆಂಡ್ ಆಗಿದೆ ಚೀನಾದ ಮೇಲೆ. ದಕ್ಷಿಣ ಕೊರಿಯಾ ಡಿಪೆಂಡ್ ಆಗಿದೆ, ಅಮೆರಿಕ ಡಿಪೆಂಡ್ ಆಗಿದೆ ಚೀನಾದ ಈ ಮ್ಯಾಗ್ನೆಟ್ನ ಮೇಲೆ. ಇನ್ ಕೇಸ್ ಚೀನಾ ಈ ನಿರ್ಬಂಧವನ್ನು ತೆಗೆದು ಹಾಕದೆ ಹೋದರೆ ಇಡೀ ಆಟೋಮೊಬೈಲ್ ಮತ್ತು ಹೋಮ್ ಅಪ್ಲಯನ್ಸಸ್, ಗೃಹ ಉಪಯೋಗಿ ಉಪಕರಣಗಳು, ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಉತ್ಪಾದನೆಯ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ. ಈಗ ಈ ಚೀನಾ ಈ ನಿರ್ಬಂಧವನ್ನು ಘೋಷಣೆ ಮಾಡಿದ ಬಳಿಕ ಕಳೆದ 1 ತಿಂಗಳಿಂದ ಆಟೋಮೊಬೈಲ್ ಸೆಕ್ಟರ್ನ ದೊಡ್ಡ ದೊಡ್ಡ ಕಂಪನಿಗಳ ಸಭೆ ಕೂಡ ನಡೆದಿದೆ. ಆ ಕಂಪನಿಗಳ ಒಕ್ಕೂಟ ಏನಿದೆ, ಸಿಯಾಮ್ ಅಂತೇಳಿ ನಾವೇನು ಕರಿತೀವಿ, ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ, ದಯವಿಟ್ಟು ಮಧ್ಯಪ್ರವೇಶ ಮಾಡಬೇಕು, ಇಲ್ಲದಿದ್ದರೆ ಉತ್ಪಾದನೆ ಸ್ಥಗಿತ ಆಗುತ್ತೆ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಓಲಾ ಕಂಪ್ಲೀಟ್ಲಿ EV ಇರುವಂಥದ್ದು. ಎಲ್ಲ ಕಂಪನಿಗಳು EVಯ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾವೆ. ಈಗ ಬಜಾಜ್ ಶಿಫ್ಟ್ ಆಗ್ತಾ ಇದೆ, ಮಹೀಂದ್ರ ಶಿಫ್ಟ್ ಆಗ್ತಾ ಇದೆ. ಎಲ್ಲ ಕಂಪನಿಗಳು, ಬಹುತೇಕ ಎಲ್ಲ ಆಟೋಮೊಬೈಲ್ ಕಂಪನಿಗಳು, ಅವುಗಳಿಗೆ ಬೇಕಾದಂತಹ ಇದು ಅತ್ಯಂತ ದೊಡ್ಡದು ಅಂತಲ್ಲ, ಬಟ್ ಇದು ಇಲ್ಲದೆ ಉತ್ಪಾದನೆ ಮಾಡೋಕ್ಕಾಗಲ್ಲ. ಇದನ್ನು ರಾಹುಲ್ ಬಜಾಜ್ ಅವರು ಹೇಳಿರುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ನಾವು ಜಿಯೋಪೊಲಿಟಿಕಲ್ ಅಥವಾ ರಾಜತಾಂತ್ರಿಕ ಸಂಘರ್ಷ ಅಥವಾ ಭೌಗೋಳಿಕ ರಾಜತಾಂತ್ರಿಕತೆಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ಇವೆಲ್ಲ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋದಂತಹ ಸಂದರ್ಭದಲ್ಲಿ ಅಪಾಯಗಳಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಡೊನಾಲ್ಡ್ ಟ್ರಂಪ್ ಬಂದರು, ಪ್ರತಿಸುಂಕ ಏರಬೇಕು ಅಂತ ಹೇಳಿದ್ರು, ಪ್ರತಿಸುಂಕ ಏರಿದ್ರು. ಭಾರತದ ಮೇಲೂ ಕೂಡ ಪ್ರತಿಸುಂಕವನ್ನು ಘೋಷಣೆ ಮಾಡಿದ್ರು. ಚೀನಾದವರು ತಿರುಗೇಟನ್ನು ಕೊಟ್ಟರು. ಬರೀ ತಿರುಗೇಟನ್ನು, ಚೀನಾದವರು ಅಮೆರಿಕದ ಉತ್ಪನ್ನಗಳ ಮೇಲೆ ಪ್ರತಿಸುಂಕವನ್ನು ಹಾಕಿದ್ರು. ಜೊತೆಗೆ ಇಂತಹ ಕೆಲವೊಂದು ನಿರ್ಧಾರಗಳು, ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುವಂಥ ನಿರ್ಧಾರಗಳನ್ನು ಚೀನಾದವರು ತೆಗೆದುಕೊಂಡರು. ಸೊ ಇದು ಈಗ ಚರ್ಚೆಯಲ್ಲಿರ್ತಕ್ಕಂತಹ ವಿಷಯ. ಇದನ್ನು ಭಾರತ ಹೇಗೆ ಪರಿಹರಿಸುತ್ತೆ ಎನ್ನುವಂಥದ್ದೇ ವೆರಿ ಇಂಪಾರ್ಟೆಂಟ್. ಕಾರಣ ಇದರಲ್ಲಿ ನಮ್ಮ ಪಾತ್ರ ಏನಿಲ್ಲ. ಈ ಸಂಘರ್ಷದಲ್ಲಿ ಗಲಾಟೆ ಇರುವಂಥದ್ದು ಅಮೆರಿಕ ಮತ್ತು ಚೀನಾದ ನಡುವೆ, ಬಟ್ ಹೊಡೆತ ಬಿದ್ದಿದ್ದು ನಮಗೆ. ಕಾರಣ ಏನು ಅಂತ ಹೇಳಿದ್ರೆ, ಚೀನಾದವರ ಆತಂಕ ಏನು, 2 ಕಂಡೀಷನ್ ಹಾಕಿದ್ದಾರೆ ಅವ್ರೀಗ. ಏನು ಅಂತ ಹೇಳಿದ್ರೆ, ಮಿಲಿಟರಿ ಉಪಕರಣಗಳು ಅಥವಾ ಮಿಲಿಟರಿ ಉತ್ಪನ್ನಗಳ ಉತ್ಪಾದನೆಗೆ ನಾವು ನಿಮಗೆ ರಫ್ತು ಮಾಡುವಂತಹ ಮ್ಯಾಗ್ನೆಟನ್ನು ಬಳಸಬಾರ್ದು, 1. 2ನೇಯದ್ದು, ನೀವು ನಮ್ಮಿಂದ ಬೈ ಮಾಡಿ ನೀವು ಅಮೆರಿಕಕ್ಕೆ ಸಪ್ಲೈ ಮಾಡಿದ್ರೆ, ಸೊ 2 ಕಂಡೀಷನ್ನು. ಸೊ ಈ 2 ಕಂಡೀಷನ್ ಪೂರೈಕೆ ಆದರೆ ಮಾತ್ರ ಚೀನಾದವರು ಸಪ್ಲೈ ಮಾಡ್ತಾರೆ, ಅದರ್ವೈಸ್ ಕಷ್ಟ. ಸೊ ವೆರಿ ಇಂಪಾರ್ಟೆಂಟ್. ಆರ್ಥಿಕತೆಯ ಹಿನ್ನೆಲೆಯಲ್ಲಿ ಸ್ವಲ್ಪ ರಿಯಾಲಿಟಿಯನ್ನು ಗಮನದಲ್ಲಿಟ್ಕೊಂಡು ನೋಡಿದ್ರೆ ಇವೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಚೀನಾದ ಈ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಇದನ್ನು ಹೇಗೆ ಬಗೆಹರಿಸುತ್ತೆ ಎನ್ನುವಂಥದ್ದೇ ಕುತೂಹಲ. ಜೊತೆಗೆ ಕಾರಣ ಏನು ಅಂತ ಹೇಳಿದ್ರೆ, ಭಾರತ ಪಾಕಿಸ್ತಾನದ ಯುದ್ಧದ ಸಂಘರ್ಷದ ಹೊತ್ತಲ್ಲಿ ಪಾಕಿಸ್ತಾನದವರು ಚೀನಾ ನಿರ್ಮಿತ ಯುದ್ಧ ವಿಮಾನಗಳನ್ನು ಬಳಸಿದ್ರು ಎನ್ನುವಂಥದ್ದು ಮಾಹಿತಿ. ಜೊತೆಗೆ ಚೀನಾದ ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನು ಹೇರಲಾಯಿತು ಭಾರತದಲ್ಲಿ, ಅವರ ಸೋಷಿಯಲ್ ಮೀಡಿಯಾ ಖಾತೆಗಳು. ಜೊತೆಗೆ ನಾವು ಚೀನಾಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ವಿ. ಭಾರತ ಪಾಕಿಸ್ತಾನದ ಸಂಘರ್ಷದ ಬಳಿಕ ನಮ್ಮ ಮತ್ತು ಚೀನಾದ ನಡುವಿನ ಸಂಬಂಧದ ಮೇಲೂ ಕೂಡ ಸ್ವಲ್ಪ ದುಷ್ಪರಿಣಾಮ ಬಿದ್ದಿರೋದ್ರಿಂದ, ಆ ಹೊತ್ತಲ್ಲೇ ಈ ಬೆಳವಣಿಗೆಗಳೆಲ್ಲ ನಡೀತಾ ಇರೋದ್ರಿಂದ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಹಿತದೃಷ್ಟಿಯಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.